ಗೆಳೆಯರೇ, ಭಾರತೀಯ ಸಿನಿಮಾಗಳು ಅಂದ್ರೆ ಅಶ್ಲೀಲತೆಗೆ ಅವಕಾಶನೇ ಇಲ್ಲದೆ ಬಹಳ ಸುಂದರವಾಗಿ ಸಂಪ್ರದಾಯವಾಗಿ ಇರ್ತದೆ ಎಂಬ ಅಭಿಪ್ರಾಯ ಒಂದು ಕಾಲದಲ್ಲಿತ್ತು. ಆದ್ರೆ ಹಾಲಿವುಡ್ ಸಿನಿಮಾಗಳ ಪ್ರಭಾವದಿಂದ ಕ್ರಮೇಣವಾಗಿ ಬಾಲಿವುಡ್ಗೆ ಸಹಿತ ಬೋಲ್ಡ್ ಸಿನಿಮಾಗಳ ಹುಚ್ಚು ಹಿಡಿತು. ಇದರ ಕಾರಣವಾಗಿ ಹೀರೋಯಿನ್ಗಳು ನಗ್ನವಾಗಿ ಏನು ಇಲ್ಲದೆ ನಟಿಸಲು ಕೂಡ ಹಿಂದೆ ಮುಂದೆ ನೋಡದೇ ಇರುವ ಪರಿಸ್ಥಿತಿ ಇಂದು ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಎ ಸರ್ಟಿಫಿಕೇಟ್ ಬಂತು ಅಂದ್ರೆ ಸಿನಿಮಾಗೆ ಆ ಸಿನಿಮಾ ನಿರ್ದೇಶಕರ ಗೋಳು ಕೇಳೋರೇ ಇರಲಿಲ್ಲ. ಯಾಕೆ ಅಂದ್ರೆ ಅದು ವಯಸ್ಕರ ಸಿನಿಮಾ ಅಂತ ಥಿಯೇಟರ್ಗೆ ಜನ ಯಾರು ಬರಲ್ಲ ಅಂತ, ಆದ್ದರಿಂದ ಸರ್ಕಾರದ ಸಹಾಯಧನ ಸಿಗಲ್ಲ ಅಂತ ತಲೆ ಕೆಡಿಸ್ಕೋತಾ ಇದ್ರು. ಇದರಿಂದ ಆಗೆಲ್ಲ ಬಹಳಷ್ಟು ಸಿನಿಮಾಗಳು ಆನ್ಲೈನ್ ಮೂಲಕ ಭಾರತ ದೇಶಕ್ಕೆ ಬರ್ತಾ ಇದ್ವು. ಆದ್ರೆ ಈಗ ಕಾಲ ಬದಲಾಗಿದೆ. ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲವನ್ನು ಬಿಚ್ಚಿ ತೋರಿಸಲು ನಾವು ರೆಡಿ ಅಂತ ಇವತ್ತಿನ ಕಾಲದ ಹೀರೋಯಿನ್ಗಳು ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಏನು ಇಲ್ಲದೆ ನಟಿಸಿದ ಹೀರೋಯಿನ್ಗಳ ಸಂಖ್ಯೆ ದಿನೇ ದಿನೇ ಬೆಳೀತಾ ಇದೆ. ಅಂತವರು ಮೂರು ಬಿಟ್ಟು ನಟಿಸಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಅಂತಹ ಹೀರೋಯಿನ್ಗಳು ಯಾರು ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಸುದೀಪ್ ಜೊತೆ ಹೆಬ್ಬುಲಿ ಸಿನಿಮಾದಲ್ಲಿ ನಟಿಸಿದ ಅಮಲಾ ಪೌಲ್ ಎಲ್ಲ ಬಿಚ್ಚಿ ನಾನು ರೆಡಿ ಅಂತ ಅಂದಿದ್ಯಾಕೆ? ಅಂಬಾನಿ ಲವರ್ ಸೆಮಿ ಅಗ್ರವಾಲ್ ತನ್ನದೆಲ್ಲವನ್ನು ಬಿಚ್ಚಿ ಬಿಚ್ಚಿ ತೋರಿಸಲು ಕಾರಣ ಏನು? ರಾಮ್ ತೇರಿ ಗಂಗಾ ಮೈಲಿ ಅಂತ ಆಟಾಗಿ ಅಂದ ತೋರಿಸಿದ ಆ ಹೀರೋಯಿನ್ ಆದ್ರೂ ಯಾರು? ಬಾಲಿವುಡ್ ನ ಸ್ಟಾರ್ ಹೀರೋ ರಾಜ್ ಕಪೂರ್ ಹೇಳಿದ ಒಂದೇ ಒಂದು ಮಾತಿಗೆ ಆ ಹೀರೋಯಿನ್ ತನ್ನದೆಲ್ಲವನ್ನು ನೋಡ್ಕೊಳ್ಳಿ ಅಂತ ಅಂದಿದ್ದಾದ್ರೂ ಯಾಕೆ ಎಂಬ ಎಲ್ಲ ಆಸಕ್ತಿ ಭರಿತ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಯಾರ ಮುಖಾನು ನೋಡದೆ ಯಾರು ಏನಂತ ಅಂದ್ಕೊಳ್ತಾರೋ ಅಂತ ಯೋಚನೆನೂ ಮಾಡದೆ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಮಾತನಾಡುವಂತ ನಟಿನೇ ಈ ರಾಧಿಕಾ ಆಪ್ಟೆ. ಇವಳು ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಹೋದ್ರು ತೆಲುಗಿನಲ್ಲಿ ಬಾಲಕೃಷ್ಣನ ಜೊತೆ ಲಯನ್ ಮತ್ತು ಲಿಜೆಂಟ್ ಎಂಬ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದಾದ್ಯಂತ ಒಳ್ಳೆ ಹೆಸರನ್ನೇ ಮಾಡಿದ್ದಾಳೆ. ಒಳ್ಳೆ ನಟಿನೇ. ಇನ್ನು ಇವಳಂತೂ ನಾನು ಸಿನಿಮಾದಲ್ಲಿ ಮಾಡುವ ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳಿ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನೇ ಮಾಡಿ ಬಾಲಿವುಡ್ನ ಪರಿಚಯ ಆದೆ ಮತ್ತು ವೆಡ್ಡಿಂಗ್ ಗೆಸ್ಟ್ ಎಂಬ ಸಿನಿಮಾಗಳಲ್ಲಿ ನಗ್ನವಾಗಿ ನಟಿಸಿ ಆ ಸೀನ್ಗಳು ಫೇಮಸ್ ಆಗಿ ಅವೀಗ ಇಂಟರ್ನೆಟ್ ಮೂಲಕ ಜನರಿಗೆಲ್ಲ ಸಿಗ್ತಾ ಇದೆ. ಇದಾದ ನಂತರ 2015ನೇ ಇಸ್ವಿಯಲ್ಲಿ ಬಂದಂತ ಇನ್ನೊಂದು ಸಿನಿಮಾನೇ ರಂಗ್ ರಸಿಯಾ ಎಂಬ ಸಿನಿಮಾ. ಇದಂತೂ ಬಹಳನೇ ದೊಡ್ಡ ವಿವಾದಿತ ಚಿತ್ರ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ ಇದು ಭಾರತದ ಸುಪ್ರಸಿದ್ಧ ಚಿತ್ರಕಾರ ರಾಜಾ ರವಿವರ್ಮನ ಜೀವನದ ಬಗ್ಗೆ ತೆಗೆದಿರುವಂತಹ ಸಿನಿಮಾ ಆಗಿದ್ದು, ಈ ಸಿನಿಮಾದಲ್ಲಿ ನಂದನಾ ಸೇನ್ ಎಂಬ ಸುರಸುಂದರ ನಟಿ ತನ್ನ ದೇಹ ಸಿರಿಯನ್ನ ಎಲ್ಲರ ಮುಂದೆ ಪ್ರದರ್ಶನ ಮಾಡಿದ್ಲು. ಈ ಸಿನಿಮಾ 2007ನೇ ಇಸ್ವಿಯಲ್ಲೇ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೂ ಕೂಡ ಸೆನ್ಸರ್ ಸರ್ಟಿಫಿಕೇಟ್ ಸಿಗದೆ ಇದ್ದುದರಿಂದ 8 ವರ್ಷ ಲೇಟ್ ಆಗಿ 2015ನೇ ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿಬರುವ ಹೆಸರೇ ಅಮಲಾ ಪೌಲ್. ಈಕೆ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಬಹಳನೇ ಆಗಿ ಬೋಲ್ಡ್ ಆಗಿ ಅಶ್ಲೀಲವಾಗಿ ಸಿನಿಮಾಗಳಲ್ಲಿ ನಟಿಸುತ್ತಾ ಅದು ಸಾಲದು ಅಂತ ಹಾಟ್ ಆಗಿ ಫೋಟೋ ಶೂಟ್ಗಳನ್ನು ಕೂಡ ಮಾಡಿಸುತ್ತಾ ಸೋಷಿಯಲ್ ಮೀಡಿಯಾ ಮೂಲಕ ಬಹಳಷ್ಟು ಜನರ ನಿದ್ದೆ ಕೆಡಿಸಿದ್ದಾಳೆ. ಅಷ್ಟಕ್ಕೂ ಈ ಅಮಲಾ ಪೌಲ್ ಬಗ್ಗೆ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವಳು ಕನ್ನಡದ ಹೆಬ್ಬುಲಿ ಸಿನಿಮಾದಲ್ಲಿ ಕೂಡ ನಮ್ಮ ಕನ್ನಡದ ನಟ ಕಿಚ್ಚ ಸುದೀಪ್ ಜೊತೆ ನಟಿಸಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಕರ್ನಾಟಕದಲ್ಲೂ ಫೇಮಸ್ ಆಗಿದ್ಲು. ಇಂತಹ ಅಮಲಾ ಪೌಲ್ ಓಪನ್ ಆಗಿ ಎಲ್ಲರ ಮುಂದೆನೆ ಸಿನಿಮಾ ಕಥೆ ಚೆನ್ನಾಗಿದ್ರೆ, ನನ್ನ ಪಾತ್ರಕ್ಕೆ ಒಳ್ಳೆ ಪ್ರಾಧಾನ್ಯತೆ ಇದ್ರೆ ನಾನು ಬೋಲ್ಡ್ ಆಗಿ ನಗ್ನವಾಗಿ ಎಲ್ಲರ ಮುಂದೆ ನಟಿಸ್ತೀನಿ ಅಂತ ಹೇಳಿ ಅದೈ ಎಂಬ ಸಿನಿಮಾದಲ್ಲಿ 2019ನೇ ಇಸ್ವಿಯಲ್ಲಿ ನಗ್ನವಾಗಿ ಬಟ್ಟೆನೆ ಇಲ್ಲದೆ ನಟಿಸಿ ಎಲ್ಲರೂ ಇವಳ ಕಡೆ ತಿರುಗಿ ನೋಡುವಂತೆ ಮಾಡಿದ್ಲು. ಇನ್ನು ಇವರಿಬ್ಬರು ಇವತ್ತಿನ ಕಾಲದ ನಟಿಯರು ಅದಕ್ಕೆ ಇಷ್ಟು ಆಗಿ ಮೈ ಚಳಿ ಬಿಟ್ಟು ನಟಿಸುತ್ತಾ ಇದ್ದಾರೆ ಅಂದ್ರೆ ಅದು ಸುಳ್ಳು. 1980ರ ದಶಕದಲ್ಲೇ ಈ ರೀತಿ ನಗ್ನವಾಗಿ ಸಿನಿಮಾಗಳಲ್ಲಿ ನಟಿಸುವ ಪರಂಪರೆ ಆರಂಭವಾಗಿ ತನ್ನ ಬೆತ್ತಲೆಯ ಸನ್ನಿವೇಶಗಳ ಮೂಲಕ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟ ಮೊದಲ ಹೀರೋಯಿನ್ ಸೆಮಿ ಅಗ್ರವಾಲ್. ಇವಳು ಆಕ್ಟ್ ಮಾಡಿದ್ದಂತಹ ಮೇರಾ ನಾಮ್ ಜೋಕರ್ ಮತ್ತು ಸಿದ್ಧಾರ್ಥ ಸಿನಿಮಾಗಳಲ್ಲಿ ಇವಳು ತನ್ನ ದೇಹ ಸಿರಿಯನ್ನ ಎಲ್ಲರಿಗೂ ತೋರಿಸುತ್ತಾ ನಗ್ನವಾಗಿ ಆಕ್ಟ್ ಮಾಡಿ ಇಡೀ ಭಾರತ ದೇಶ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ್ಲು. ಇದು ಸಾಲದು ಅಂತ ನಂತರ ಇದೇ ಸಾಲಿಗೆ ಸೇರುವ ಇನ್ನೊಬ್ಬ ನಟಿನೇ ದೀಪಾ ಸಾಯಿ. ಇವಳಂತೂ ಏಕಾಏಕಿ ಒಂದೇ ಸಾರಿ ಬಾಲಿವುಡ್ನ ಸೂಪರ್ ಸ್ಟಾರ್ ಕಿಂಗ್ ಖಾನ್ ಶಾರುಖ್ ಖಾನ್ ಜೊತೆ ಫುಲ್ ಆಗಿ ನಗ್ನವಾಗಿ ಮಾಯಾ ಮೇಮ್ ಸಾಬ್ ಎಂಬ ಸಿನಿಮಾದಲ್ಲಿ 1993ನೇ ಇಸ್ವಿಯಲ್ಲಿ ನಟಿಸಿ ಆ ಸಿನಿಮಾದಲ್ಲಿ ಶಾರುಖ್ ಖಾನ್ ಮತ್ತು ಇವಳು ಫುಲ್ ರೊಮ್ಯಾಂಟಿಕ್ ಆಗಿ
ಹಾಟ್ ಆಗಿ ಮಜಾ ಮಾಡುವ ಸೀನ್ಗಳು ಆ ಸಿನಿಮಾ ಮೂಲಕ ಎಲ್ಲ ಕಡೆ ಫೇಮಸ್ ಆಗಿದ್ವು. ಇನ್ನು 2014ನೇ ಇಸ್ವಿಯಲ್ಲಿ ಬಿಡುಗಡೆ ಆದಂತಹ ದಿ ಎಕ್ಸ್ಪೋಸ್ ಎಂಬ ಸಿನಿಮಾದಲ್ಲಿ ಸೊನಾಲಿ ರಾವತ್ ಎಂಬ ನಟಿ ಕೂಡ ತನ್ನ ದೇಹಕ್ಕೆ ಬಿಳಿಯ ಬಣ್ಣದ ಸೀರೆ ಕಟ್ಟಿಕೊಂಡು ತನ್ನ ದೇಹವನ್ನ ಆ ಸಿನಿಮಾದಲ್ಲಿ ಎಲ್ಲರಿಗೂ ಪ್ರದರ್ಶಿಸುತ್ತಾ ಕಾಣಿಸಿಕೊಂಡಿದ್ಲು. ಆದ್ರೆ ಈ ಸಿನಿಮಾ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಇನ್ನು ಇದೇ ಮಧ್ಯದಲ್ಲಿ 2005ನೇ ಇಸ್ವಿಯಲ್ಲಿ ಶೈನಿ ಅಹುಜಾ ಮತ್ತು ಸೀಮಾ ರೆಹಮಾನಿ ಜೊತೆಯಾಗಿ ನಟಿಸಿದ ಸಿನ್ಸ್ ಎಂಬ ಸಿನಿಮಾ ಒಂದು ರಿಲೀಸ್ ಆಗಿ ಆ ಸಿನಿಮಾದಲ್ಲಿ ಈ ಸೀಮಾ ಸಂಪೂರ್ಣವಾಗಿ ಬೆತ್ತಲೆಯಾಗಿ ಹಲವಾರು ನಗ್ನ ಸೀನ್ಗಳಲ್ಲಿ ನಟಿಸಿದ್ಲು. ಆದ್ರೆ ಈ ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಆಗಿರಲಿಲ್ಲ. ಇನ್ನು ಇವರೆಲ್ಲರಿಗಿಂತ ಹಿಂದೆ 1985ನೇ ಇಸ್ವಿಯಲ್ಲಿ ಬಿಡುಗಡೆ ಆಗಿದ್ದ ಸತ್ಯಂ ಶಿವಂ ಸುಂದರಂ ಎಂಬ ಹಿಂದಿ ಸಿನಿಮಾದಲ್ಲಿ ಬಾಲಿವುಡ್ನ ಸುರಸುಂದರ ಸ್ಟಾರ್ ನಟಿ ಜಿನತ್ ಅಮನ್ ಆಕ್ಟ್ ಮಾಡಿ ಆ ಸಿನಿಮಾದಲ್ಲಿ ಇವಳು ತುಂಬಾನೇ ಬೋಲ್ಡ್ ಆಗಿ ಅಶ್ಲೀಲವಾಗಿ ತನ್ನ ಎದೆ ಮತ್ತು ಬೆನ್ನಿನ ಭಾಗವನ್ನ ಪ್ರೇಕ್ಷಕರಿಗೆ ಬಿಚ್ಚಿ ತೋರಿಸುತ್ತಾ ಸಂಪೂರ್ಣವಾಗಿ ಆ ಸಿನಿಮಾ ನೋಡುತ್ತಿದ್ದ ಪ್ರೇಕ್ಷಕರನ್ನ ಒಂದು ಕ್ಷಣ ಶಾಕ್ ಆಗುವಂತೆ ಮಾಡಿದ್ಲು. ಈ ರೀತಿ ಇವಳು ಎಕ್ಸ್ಪೋಸ್ ಮಾಡಿದ್ರಿಂದಾನೇ ಈ ಸತ್ಯಂ ಶಿವಂ ಸುಂದರಂ ಸಿನಿಮಾ ನಂತರ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಆಗಿನ ಕಾಲದ ಮತ್ತು ಈಗಿನ ಕಾಲದ ಎಲ್ಲ ಪ್ರೇಕ್ಷಕರು ಕೂಡ ಜಿನತ್ ಅಮನ್ ಮುಂದೆ ಯಾವ ಹೀರೋಯಿನ್ನೂ ಇಲ್ಲ ಬಿಡಿ ಅಂತ ಈಗಲೂ ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನು ಇವಳಿಂದೇನೆ ಅದೇ ವರ್ಷ 1985ನೇ ಇಸ್ವಿಯಲ್ಲಿ ಬಿಡುಗಡೆಯಾಗಿದ್ದ ರಾಮ್ ತೇರಿ ಗಂಗಾ ಮೇಲಿ ಸಿನಿಮಾದಲ್ಲಿ ಆ ಸಿನಿಮಾದ ಹೀರೋಯಿನ್ ಮಂದಾಕಿನಿ ತನ್ನ ಹಳದಿ ಕಲರ್ ಸೀರೆಯನ್ನ ಬಿಚ್ಚಿ ತನ್ನ ಎದೆಯ ಭಾಗವನ್ನ ಪ್ರೇಕ್ಷಕರಿಗೆ ತೋರಿಸುತ್ತಾ ಮಗುವಿಗೆ ಹಾಲುಣಿಸುವ ಸನ್ನಿವೇಶದಲ್ಲಿ ನಟಿಸಿದ್ಲು. ಇನ್ನು ದಕ್ಷಿಣ ಭಾರತದ ಸಿನಿಮಾಗಳ ವಿಷಯಕ್ಕೆ ಬಂದ್ರೆ ಆಕ್ಟ್ರೆಸ್ ಮತ್ತು ಡ್ಯಾನ್ಸರ್ ಆಗಿದ್ದ ರಮ್ಯಾ ತಾನೇ ಪ್ರೊಡ್ಯೂಸ್ ಮಾಡಿದ್ದ ಓ ಮಲ್ಲಿ ಎಂಬ ಸಿನಿಮಾದಲ್ಲಿ ಇವಳು ಫುಲ್ ಆಟ ಆಗಿ ತನ್ನ ಎದೆ ಭಾಗವನ್ನ ಎಲ್ಲರಿಗೂ ತೋರಿಸುವಂತೆ ಬಟ್ಟೆ ಹಾಕಿ ಜನರಿಗೆ ಬಿಚ್ಚಿ ಬಿಚ್ಚಿ ತೋರಿಸಿದ್ರು ಕೂಡ ಈ ಸಿನಿಮಾ ಹಿಟ್ಟಾಗಿರಲಿಲ್ಲ. ಹಿಂದಿ ತೆಲುಗು ಸಿನಿಮಾಗಳಲ್ಲಿ ಮಾತ್ರ ಈ ರೀತಿ ನಟಿಯರು ಬೆತ್ತಲೆಯಾಗಿ ನಟಿಸಲ್ಲ. ನಮ್ಮ ಕನ್ನಡ ಭಾಷೆಯಲ್ಲೂ ಇಂತಹ ಹಲವಾರು ನಟಿಯರಿದ್ದಾರೆ. ಅದರಲ್ಲಿ ಮೊದಲಿಗೆ ಸಂಜನಾ ಗರ್ಲಾನಿ, ಈಕೆ ದಂಡುಪಾಳ್ಯ 2 ಎಂಬ ಸಿನಿಮಾದಲ್ಲಿ ಫುಲ್ ಹಾಟ್ ಆಗಿ ಬೆತ್ತಲೆಯಾಗಿ ನಟಿಸಿ ನಂತರ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಆ ಸಿನಿಮಾ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜೊತೆ ಕಿರಿಕ್ ತೆಗೆದು ನನಗೆ ಮೋಸ ಮಾಡಿ ಈ ರೀತಿ ಸೀನ್ಗಳಲ್ಲಿ ಆಕ್ಟ್ ಮಾಡುವಂತೆ ಮಾಡಿದ್ದಾರೆ ಅಂತ ಹೇಳಿ ಅದು ದೊಡ್ಡ ವಿವಾದವಾಗಿ ಬಹಳ ದೊಡ್ಡ ನ್ಯೂಸೇ ಆಗಿತ್ತು. ಆದ್ರೆ ಈ ರೀತಿ ಈ ಸಿನಿಮಾಗೆ ಎಷ್ಟೇ ಬಿಟ್ಟಿ ಪ್ರಚಾರ ಸಿಕ್ಕರೂ ಈ ದಂಡುಪಾಳ್ಯ 2 ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಆಗದೆ ಫ್ಲಾಪ್ ಆಗಿತ್ತು. ಆದ್ರೆ ಈ ಸಿನಿಮಾ ಡೈರೆಕ್ಟರ್ಗೆ ಇಷ್ಟಾದ್ರೂ ಸಮಾಧಾನನೇ ಆಗದೆ ಮತ್ತೆ ದಂಡುಪಾಳ್ಯ 3 ಎಂಬ ಸಿನಿಮಾ ತೆಗೆದು ಅದರಲ್ಲಿ ಪೂಜಾ ಗಾಂಧಿ ಆಟ ಆಗಿ ತಮ್ಮ ದೇಹವನ್ನ ಪ್ರದರ್ಶನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಪೂಜಾ ಗಾಂಧಿಗೆ ಮಾರ್ಕೆಟ್ ಬಿದ್ದೋಗಿದ್ರಿಂದ ಅಷ್ಟೇನು ಈ ಸಿನಿಮಾ ಫೇಮಸ್ ಆಗಿರಲಿಲ್ಲ. ಇನ್ನು ಬೆಂಗಾಳಿ ಸಿನಿಮಾಗಳಲ್ಲಂತೂ ಈ ರೀತಿ ನಗ್ನವಾಗಿ ತಮ್ಮ ದೇಹವನ್ನ ಪ್ರದರ್ಶಿಸುವ ಹೀರೋಯಿನ್ಗಳಿಗೇನು ಕಡಿಮೆ ಇಲ್ಲ. ಅಷ್ಟೇ ಸಾಲದೆ ಇವರುಗಳು ನಟಿಸಿದ ಸಿನಿಮಾಗಳಿಂದ ಎಷ್ಟೋ ವಿವಾದಗಳು ಕೂಡ ಆಗಿದೆ. ಅದರಲ್ಲಿ ಬೆಂಗಾಲಿ ನಟಿ ರೀಸೆ ನಟಿಸಿದ ಕಾಂಡು, ಕಾಸ್ಮಿಕ್ ಟೀಚರ್, ದೇಶ್, ಬಶ್ ಎಂಬ ಸಿನಿಮಾಗಳಲ್ಲಿ ಇವಳು ಫುಲ್ ನಗ್ನವಾಗಿ ನಟಿಸಿ ಅವು ಪ್ರೇಕ್ಷಕರಿಗೆ ಬಾಯಿಗೆ ಬೆರಳಿಡುವಂತೆ ಮಾಡಿತ್ತು. ಇನ್ನು ಬೆಂಗಾಳಿಯ ಇನ್ನೊಬ್ಬ ಪ್ರಮುಖ ನಟಿ ಸ್ವಾತಿಕಾ ಮುಖರ್ಜಿ ನಟಿಸಿದ ಟೇಕ್ 1 ನಗ್ನ ಸನ್ನಿವೇಶಗಳು ಕೂಡ ಆನ್ಲೈನ್ ನಲ್ಲಿ ವೈರಲ್ ಆಗಿತ್ತು. ಇನ್ನು ಇವಳು ನಾನು ಮಗುವಿಗೆ ಹಾಲು ಕೊಡುವುದರಿಂದ ನನ್ನ ಎದೆ ಆ ಸಿನಿಮಾದಲ್ಲಿ ಬಹಳ ಅಂದವಾಗಿ ಕಾಣಿಸುತ್ತೆ ಅಂತ ಮಾಧ್ಯಮಗಳ ಮುಂದೆ ಇವಳು ಹೇಳಿದ್ರಿಂದ ಅದು ಫುಲ್ ನ್ಯೂಸ್ ಆಗಿ ಇದರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಹಣಕ್ಕಾಗಿ ಹೆಸರಿಗಾಗಿ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಇದರಿಂದ ತಿಳಿದು ಬರುತ್ತೆ. ಇದಾಗಿತ್ತು ತಮ್ಮ ಸಿನಿಮಾಗಳಲ್ಲಿ ಅಶ್ಲೀಲವಾಗಿ ಆಟ ಆಗಿ ನಡೆಸಿದ ಹೀರೋಯಿನ್ಗಳ ಕುರಿತಾಗಿ ಒಂದಿಷ್ಟು ಇನ್ಫಾರ್ಮೇಶನ್. ಇನ್ನಿಂತಹ ಹೀರೋಯಿನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.